ನಂದಿನಿ ಬಂದ್ಯಾ? ನೀನು ಮದುವೆ ಆಗಿ ಮನೆಗೆ ಬಂದಮೇಲೆ ಮೊದಲನೇ ಸಲ ಅಡುಗೆ ಮಾಡ್ತಾ ಇದೆಯಾ. ಬೇಗ ಹೋಗಿ ಏನಾದರೂ ಚೆನ್ನಾಗಿರೋ ಅಡುಗೆ ಮಾಡಿ ಹೋಗು. ಸರಿ ಅತ್ತೆ. ನಂದಿನಿ ಹೋಗಿ ತುಂಬ ಪ್ರೀತಿಯಿಂದ ರುಚಿ ರುಚಿಯಾಗಿ ಅಡುಗೆ ಮಾಡ್ತಾಳೆ. ಅಡುಗೆ ಮಾಡಿ ಗಂಡ ಮತ್ತೆ ಅತ್ತೆಗೆ ಊಟ ಬಡಿಸ್ತಾಳೆ. ಅತ್ತೆ, ಅಡುಗೆ ಹೇಗಾಗಿದೆ? ಪರವಾಗಿಲ್ಲ. ಏನಮ್ಮ ನೀನು ಪರವಾಗಿಲ್ಲ ಅಂತೀಯಲ್ಲ? ಇದನ್ನೇನಾದ್ರೂ ಅಡುಗೆ ಅಂತಾರ? ನಂದಿನಿ, ನಿನಗೊಂದು ಅಡುಗೆನೂ ನೆಟ್ಟಿಗೆ ಮಾಡಕ್ ಬರಲ್ವಾ? ನಿನಗೆ ಖರಾಬಾಗಿರೋ ಅಡುಗೆ ರುಚಿ ನೋಡಿ ನನ್ನ ಮೂಡೆಲ್ಲ ಹಾಳಾಗೋಯ್ತು. ಯಾಕ್ರಿ, ಏನಾಗಿದೆ? ಅಡುಗೆಲಿ ಅಂತ ಕೊರತೆ ಏನಿದೆ? ಓಹೋ, ನನಗೆ ಉಲ್ಟಾ ಪ್ರಶ್ನೆ ಕೇಳ್ತಾ ಇದೀಯಾ? ಒಂದ್ಸಲಿ ಹೇಳಿದ್ರೆ ನಿನಗೆ ಅರ್ಥ ಆಗಲ್ಲ. ಅಡುಗೆ ಚೆನ್ನಾಗಿಲ್ಲ ಅಂತ ಅರ್ಥ ಮಾಡ್ಕೋಬೇಕು. ಅದರಲ್ಲಿ ಉಪ್ಪು ಹುಳಿ ಖಾರ ಯಾವುದೂ ಸರಿಯಾಗಿರಲ್ಲ ಅಂತ. ಈ ಊಟ ಮಾಡೋದ್ರಿಗಿಂತ ಉಪವಾಸ ಮಲ್ಕೊಳ್ಳೋದು ಎಷ್ಟೋ ಒಳ್ಳೇದು. ಅಲ್ವೇ, ನನ್ನ ಮಗ ಒಂದ್ಸಲ ಅಡುಗೆ ಚೆನ್ನಾಗಿಲ್ಲ ಅಂತ ಹೇಳ್ದ ತಾನೆ? ಹೇಳಿದ್ಮೇಲೆ ಮತ್ತೆ ಅಂಥದ್ದು ಏನಾಗಿದೆ ಅಂತೆಲ್ಲ ಪ್ರಶ್ನೆ ಮಾಡೋ ಅವಶ್ಯಕತೆ ಇತ್ತಾ ನೀನು? ಪಾಪ ನನ್ನ ಮಗ ಊಟನೂ ಮಾಡದೆ ಹಾಗೆ ಎದ್ದು ಹೋದ. ಮತ್ತೆ ಅವ್ರು ಅಷ್ಟೊಂದು ಬೇಜಾರು ಮಾಡ್ಕೊಳ್ಳೋಂಥದ್ದು ನಾನೇನು ಕೇಳಿದೆ? ನಾನು ಕೇಳಿದ್ದಿಷ್ಟೇ, ಅಡುಗೆಲಿ ಅಂಥ ಕೊರತೆ ಏನಾಗಿದೆ ಅಂತ. ಅಯ್ಯೋ ಅಯ್ಯೋ ಅಯ್ಯೋ, ಈಗಿನ್ನು ಮನೆಗೆ ಬಂದು ಅದು ಎಷ್ಟು ವಾದ ಮಾಡ್ತೀಯ ನೀನು? ನಿನ್ನ ತವ್ರ ಮನೆಯಿಂದ ಬರಬೇಕಿದ್ರೆ ಇದನ್ನೇ ಕಲ್ತ್ಕೊಂಡು ಬಂದಿದ್ಯಾ ನೀನು? ಛೇ, ಇವತ್ತು ನಂದು ನನ್ನ ಮಗಂದು ಇಬ್ರು ಮೂಡು ಹಾಳು ಮಾಡಿದ್ಯಾ. ಈಗ ನಿನಗೆ ಸಮಾಧಾನ ಆಗಿರ್ಬೇಕಲ್ಲ? ಹೀಗೆ ಹೇಳಿ ಅತ್ತೆ ಕೂಡ ಅಲ್ಲಿಂದ ಎದ್ದು ಹೋಗ್ತಾಳೆ. ಏನಿದು, ಇವರಿಬ್ರು ಈ ರೀತಿ ನಡ್ಕೊಳ್ಳೋಂಥದ್ದು ಏನಾಯ್ತು ಇವಾಗ? ನಾನು ಮದುವೆ ಗಂಡನ ಮನೆಗೆ ಬಂದು ಶುರುನಲ್ಲೇ ಈ ಥರ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಂದಿನಿಗೆ ಅಂಥ ಒಂದು ದೊಡ್ಡ ರೀಸನ್ನೇ ಇಲ್ಲದೆ ಮನೆಯವರು ಯಾಕೆ ಈ ರೀತಿ ನಡ್ಕೊಂಡ್ರು ಅನ್ನೋದು ಅರ್ಥನೇ ಆಗಲ್ಲ. ರಾತ್ರಿ ಸಮಯ. ಅತ್ತೆ, ರಾತ್ರಿ ಊಟಕ್ಕೆ ಏನು ಅಡುಗೆ ಮಾಡಲಿ? ನಿನಗೇನು ಅನ್ಸುತ್ತೋ ಅದನ್ನು ಮಾಡು. ಅಲ್ಲ ಅತ್ತೆ, ಅದು ಏನದು ಇದು ಈಗೇನಾಯ್ತು? ಅಲ್ಲ ಅತ್ತೆ, ಬೆಳಗ್ಗೆ ನನಗೇನನ್ಸುತ್ತೋ ಅದೇ ಅಡುಗೆನೇ ಮಾಡಿದ್ದೆ. ಆದರೆ ಅದು ನಿಮಗೆ ಇಷ್ಟ ಆಗಲಿಲ್ಲ. ಅದಕ್ಕೆ ಏನು ಅಡುಗೆ ಮಾಡಬೇಕು, ಹೇಗೆ ಮಾಡಬೇಕು, ಏನು ಅಂತ ನೀವೇ ಹೇಳಿ ಅತ್ತೆ. ಮತ್ತೆ ನಿಮಗೆ ಮಧ್ಯಾಹ್ನ ಆದ ಹಾಗೆ ಸಮಸ್ಯೆ ಆಗಬಾರ್ದು, ಅದಕ್ಕೆ. ಓ, ಅಂದರೆ ನೀನು ನಮ್ಮದೇ ತಪ್ಪು ಅಂತ ಹೇಳ್ತಾ ಇದೆಯಾ? ನೀನು ಅಡುಗೆ ಚೆನ್ನಾಗೇ ಮಾಡಿದ್ಯಾ, ಆದರೆ ನಾವು ಅದನ್ನು ಚೆನ್ನಾಗಿಲ್ಲ ಅಂದ್ವಿ ಅಂತ ನೀನು ಹೇಳ್ತಿದ್ಯಾ ಅಲ್ವಾ? ಅತ್ತೆ, ನನ್ನ ಮಾತಿನ ಅರ್ಥ ಅದಲ್ಲ, ನೀವು ತಪ್ಪು ತಿಳ್ಕೊಳ್ತಾ ಇದ್ದೀರಾ. ನಾನು ಹೇಳಿದ್ದೇನೆಂದರೆ ನನ್ನಿಂದ ಮತ್ತೆ ತಪ್ಪಾಗಬಾರ್ದು, ನಾನು ಮಾಡೋ ತಪ್ಪಿಂದ ನಿಮಗೆ ತೊಂದರೆ ಆಗಬಾರ್ದು ಅಂತ. ಅಯ್ಯೋ ದೇವ್ರೇ, ಅದು ಎಷ್ಟು ವಾದ ಮಾಡ್ತೀಯ ನೀನು? ನಾನು ಏನು ಹೇಳಿದ್ರು ಅದಕ್ಕೆ ಇನ್ನೊಂದು ಉತ್ತರ ಇಟ್ಕೊಂಡೇ ಇರ್ತೀಯ. ಎಲ್ಲ ನನ್ನ ಕರ್ಮ, ಏನು ಮಾಡೋದು? ಅದಕ್ಕೆ ಇಂಥ ಸೊಸೆ ಸಿಕ್ಕಿರೋದು. ಅಲ್ಲ ಅತ್ತೆ. ಏನಾಯ್ತಮ್ಮ? ಈಗ ಇನ್ನೇನು ಮಾಡಿದ್ಲಿ ಇವಳು? ಏನಿಲ್ಲ ಕಣೋ, ಇವಳು ಬಂದು ಅತ್ತೆ ನಾನು ಏನು ಅಡುಗೆ ಮಾಡಲಿ ಅಂತ ಕೇಳಿದ್ಲು. ನಾನು ನಿನಗೇನು ಅನ್ಸುತ್ತೋ ಅದನ್ನು ಮಾಡು ಅಂತಂದೆ. ಅಷ್ಟೇನಪ್ಪ ನಾನು ಹೇಳಿದ್ದು. ಅಷ್ಟಕ್ಕೆ ಇಲ್ಲದೆ ಇರೋದೇ ವಾದ ಮಾಡ್ತಾ ನಿಂತಿದ್ದಾಳೆ. ಇಲ್ಲ ರೀ, ನಾನು ಏನೂ ವಾದ ಮಾಡಿಲ್ಲ. ನಾನು ಕೇಳಿದ್ದಿಷ್ಟೇ, ಏನು ಅಡುಗೆ ಮಾಡಲಿ ಅಂತ. ಯಾಕಂದರೆ ಮಧ್ಯಾಹ್ನ ಆಗಿದ್ದ ಥರ ಮಿಸ್ಟೇಕ್ ಮತ್ತೆ ಆಗಬಾರ್ದು, ಅದಕ್ಕೆ ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ ಅತ್ತೆನೇ ಕೇಳು ಮಾಡೋಣ ಅಂತ ಕೇಳ್ತಾ ಇದ್ದೆ ಅಷ್ಟೇ. ಓ, ಅಂದರೆ ನಮ್ಮಮ್ಮ ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ಹೇಳ್ತಿದ್ಯಾ ನೀನು? ಇಲ್ಲ ರೀ, ನನ್ನ ಮಾತಿನ ಅರ್ಥ ಅದಲ್ಲ. ಯಾಕೆ ನೀವು ನನ್ನ ಮಾತನ್ನ ತಪ್ಪಾಗಿ ತಿಳ್ಕೊಳ್ತಾ ಇದ್ದೀರಾ? ನಾನಿಲ್ಲಿ ಯಾರನ್ನು ಸುಳ್ಳು ಅಂತ ಪ್ರೂವ್ ಮಾಡಕ್ಕೆ ಹೊರಟಿಲ್ಲ. ನಾನು ನಾರ್ಮಲ್ ಆಗಿ ಅಡುಗೆ ಏನು ಮಾಡಲಿ ಅಂತ ಕೇಳ್ತಾ ಇದ್ದೆ ಅಷ್ಟೇ. ನೀನು ಈ ಮನೆಗೆ ಬಂದು ಒಂದು ದಿನ ಆಗಿಲ್ಲ ಇನ್ನು, ಆಗಲೇ ಎಷ್ಟು ಆಟಗಳಾಡಕ್ಕೆ ಶುರು ಮಾಡಿದ್ಯಾ ನೋಡು. ನಾನು ನಿನಗೆ ವಾರ್ನಿಂಗ್ ಕೊಡ್ತಾ ಇದ್ದೀನಿ, ಕೊನೆ ವಾರ್ನಿಂಗ್ ಅಂತಾನೆ ತಿಳ್ಕೊ. ಇನ್ಮೇಲೆ ಈ ಥರ ಎಲ್ಲ ಆಗೋ ಹಾಗಿಲ್ಲ, ಆಮೇಲೆ ಮತ್ತೆ ಚೆನ್ನಾಗಿರಲ್ಲ ನೋಡಿ, ಹೇಳ್ತಾ ಇದ್ದೀನಿ. ಅಲ್ಲ, ನಾನು ಏನು ತಪ್ಪು ಮಾಡಿದೆ ಅಂತ ಇವ್ರು ಇಷ್ಟೊಂದು ಕೋಪ ಮಾಡ್ಕೊಳ್ತಾ ಇದ್ದಾರೆ. ನಾನೇನು ಹೇಳಿದ್ರೆ ಇವ್ರು ಇನ್ನೇನು ತಿಳ್ಕೊಳ್ತಾರಲ್ಲ. ಹೀಗೆ ನಂದಿನಿ ತಲೆಯಲ್ಲಿ ತುಂಬಾನೇ ಯೋಚನೆಗಳು ಓಡ್ತಾ ಇರತ್ತೆ. ಆದರೆ ಇದು ಇಷ್ಟಕ್ಕೆ ಮುಗಿಯಲ್ಲ, ಮುಂದೆ ಇನ್ನೂ ತುಂಬಾನೇ ಆಗೋದಿರತ್ತೆ. ನನ್ನ ಟೀ ಕಾಫಿಲಿ ಸಕ್ಕರೆ ಕಡಿಮೆ ಇರಬೇಕು ಅಂತ ನಿನಗೆಷ್ಟು ಸಲ ಹೇಳಿದ್ದೀನಿ? ಏನು ಹಾ? ಅಷ್ಟು ಹೇಳಿದ್ರು ಕಡಿಮೆ ಸಕ್ಕರೆ ಯಾಕೆ ಹಾಕಿಲ್ಲ? ಸಾರಿ ರೀ. ಏನು ಹೇಳಿದ್ರು ಸಾರಿ ಅನ್ಬಿಡೋದು. ಸಾರಿ ಒಂದು ಬಿಟ್ಟು ಬೇರೆ ಯಾವುದಾದ್ರೂ ವರ್ಡ್ ಗೊತ್ತಿದೆಯೇ ನಿನಗೆ? ರೀ, ನಾನು ಸಕ್ಕರೆ ಕಡಿಮೆನೇ ಹಾಕಿದ್ದೆ, ಆದರೆ ಅದು ಹೇಗೆ ಮತ್ತೆ ಜಾಸ್ತಿ ಅನ್ನಿಸ್ತಿದೆಯೋ ಗೊತ್ತಿಲ್ಲ. ಅಂದರೆ ನೀನೇನು ತಪ್ಪೇ ಮಾಡಿರಲ್ಲ, ನಾವು ಸುಮ್ಮನೆ ಏನಾದರೂ ಅಂತ ಇರ್ತೀವಲ್ವಾ? ಯಾಕಂದರೆ ನಮಗೆ ಬುದ್ಧಿನೇ ಇಲ್ಲ. ನಿನಗೆ ಯಾವಾಗಲೂ ಸುಮ್ಮನೆ ಏನೇನೋ ಅಂತ ಇರ್ತೀವಿ ಅಲ್ವಾ? ಇರು, ಈಗಲೇ ನಿನಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಅಷ್ಟೊತ್ತಿಗೆ ಪಕ್ಕದ ಮನೆ ಹೆಂಗ್ಸ್ ಬರ್ತಾಳೆ. ರಾಕೇಶ್, ನಿಮ್ಮಮ್ಮ ಇಲ್ಲಪ್ಪ? ಆಂಟಿ ಕೂತ್ಕೊಳ್ಳಿ, ಅಮ್ಮ ಒಳಗಡೆ ಇದ್ದಾರೆ, ನಾನು ಕರೀತೀನಿ. ನಂದಿನಿಗೆ ಗಂಡನ ವರ್ತನೆ ಅರ್ಥನೇ ಆಗಲ್ಲ. ಈಗ ಒಂದು ನಿಮಿಷದ ಮೊದಲು ಅಷ್ಟು ಕೋಪದಲ್ಲಿ ಬಿಹೇವ್ ಮಾಡ್ತಿದ್ದಂಥ ಗಂಡ ಬೇರೆಯವ್ರ ಎದುರು ಯಾವ ರೀತಿ ಬದಲಾಗ್ಬಿಟ್ಟ. ಅಮ್ಮ, ರಾಕೇಶ್ ಅವರು ನನ್ನ ಜೊತೆ ಪ್ರೀತಿಯಿಂದ ನಡ್ಕೊಳ್ಳೋದೇ ಇಲ್ಲ. ರಾಕೇಶ್ ಅಷ್ಟೇ ಅಲ್ಲ, ಈ ಮನೇಲಿ ಎಲ್ಲರೂ ಅಷ್ಟೇ.
ನನ್ನ ಜೊತೆ ತುಂಬ ಕೆಟ್ಟದಾಗಿ ಬಿಹೇವ್ ಮಾಡ್ತಾರೆ, ತುಂಬ ರೂಡಾಗಿ ಬಿಹೇವ್ ಮಾಡ್ತಾರೆ. ಅಮ್ಮ, ನನಗೆ ಇಲ್ಲಿರೋಕ್ಕೆ ತುಂಬ ಕಷ್ಟ ಆಗ್ತಿದೆ. ನನಗೊಂದು ಸ್ವಲ್ಪನೂ ಮನಸ್ಸೇ ಇಲ್ಲ. ಹಾಗಂದ್ರೆ ಹೇಗಮ್ಮ ನಂದಿನಿ? ನಿನಗೆ ಮದುವೆ ಆಗಿದೆ, ಗಂಡನ ಮನೆನೇ ನಿನ್ನ ಮನೆ ಇವಾಗ. ಅಲ್ಲಿರೋಕ್ಕೆ ಮನ್ಸು ಬರ್ತಿಲ್ಲ ಅಂದರೆ ಏನರ್ಥ? ಅಮ್ಮ, ಇಲ್ಲಿರೋರು ಯಾರು ನಾನು ಅವ್ರ ಕುಟುಂಬದವಳು ಅನ್ನೋ ಥರನೇ ನನ್ನ ಜೊತೆ ನಡ್ಕೊಳ್ಳಲ್ಲ. ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ, ಇನ್ನು ಹೇಳಬೇಕಂದ್ರೆ ನಂದೇನು ತಪ್ಪೇ ಇರಲ್ಲ. ಅಂಥ ವಿಷಯಕ್ಕೆಲ್ಲ ಅತ್ತೆ ನನ್ನ ಗಂಡ ಎಷ್ಟು ಬೈತಾರೆ ಗೊತ್ತಾ? ನಾನು ಏನೇ ಹೇಳಿದ್ರು ಅವ್ರು ಅದನ್ನ ತಪ್ಪಾಗಿ ತಿಳ್ಕೊಳ್ತಾರೆ, ನನಗೆ ಬೈತಾರೆ. ನಾನು ಹಾಗಲ್ಲ ಹೇಳಿದ್ದು, ಹೀಗೆ ಅನ್ನಕ್ಕೆ ಹೋದ್ರೆ ವಾದ ಮಾಡ್ತೀಯ ಅಂತ ಇನ್ನೂ ಬೈತಾರೆ. ನಂದಿನಿ, ಅವ್ರು ಅಷ್ಟೊಂದು ಬೈತಾರೆ ಅಂದರೆ ಎಲ್ಲೋ ಒಂದು ಕಡೆ ನಿನ್ನಿಂದನೇ ತಪ್ಪಾಗ್ತಿದೆ ಅನ್ಸುತ್ತೆ. ಇಲ್ಲಾಂದ್ರೆ ಸುಮ್ಮನೆ ಯಾಕೆ ಅಷ್ಟೊಂದು ಬೈತಾರೆ ಹೇಳು? ಅದು ಅಲ್ಲದೆ ಇದೆಲ್ಲ ಚಿಕ್ಕ ವಿಷಯ ನಮ್ಮ, ಇದನ್ನೆಲ್ಲ ನೀನು ಇಷ್ಟೊಂದು ದೊಡ್ಡದು ಮಾಡೋ ಅವಶ್ಯಕತೆ ಇಲ್ಲ. ನಿನ್ನಿಂದ ತಪ್ಪಾಗಿದೆ ಅಂದಮೇಲೆ ಅವ್ರೇನಾದರೂ ಅಂದೇ ಅಂತಾರೆ, ನೀನು ಅದನ್ನ ಅನ್ನಿಸ್ಕೊಳ್ಳೇಬೇಕಲ್ವಾ? ಅಷ್ಟೇ ಅಪ್ಪ, ಅದರಲ್ಲಿ ಅಷ್ಟೊಂದು ಬೇಜಾರು ಮಾಡ್ಕೊಳ್ಳೋ ಅಂಥದ್ದೇನಿದೆ? ಅಮ್ಮ, ನೀನು ಯಾವಾಗಲೂ ನಾನು ಹೇಳೋ ಮಾತನ್ನು ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ? ಸುಮ್ಮನೆ ನಮಗೆ ಯಾರಾದರೂ ಬೈತಾರೆ ಅಂದರೆ ಅದು ಚೆನ್ನಾಗಿರುತ್ತಾ? ಅದನ್ನ ಹೇಗೆ ಸಹಿಸ್ಕೊಳ್ಳೋದು? ಅವ್ರೇನಾದರೂ ಹೇಳುವಾಗ ನಾನು ಉತ್ತರ ಕೊಟ್ಟರೂ ನಂದೇ ತಪ್ಪು, ಉತ್ತರ ಕೊಡಲಿಲ್ಲ ಅಂದ್ರೂ ನಂದೇ ತಪ್ಪು ಅಂತಾರೆ. ಒಟ್ನಲ್ಲಿ ನನಗೆ ಇವ್ರಗಳ ಜೊತೆ ಹೇಗಿರಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ನೋಡ್ ನಂದಿನಿ, ನನಗೆ ಅನಿಸ್ತಾ ಇರೋ ಹಾಗೆ ನೀನು ಚಿಕ್ಕ ವಿಷಯಕ್ಕೆ ತುಂಬ ತಲೆ ಕೆಡಿಸ್ಕೊಂಡಿದ್ಯಾ. ಯಾವಾಗಲೂ ಪ್ರತಿಯೊಂದು ವಿಷಯದಲ್ಲೂ ಅತ್ತೆ ಮತ್ತು ಗಂಡನ ಬಗ್ಗೆ ತಪ್ಪಾಗಿ ಯೋಚನೆ ಮಾಡೋದನ್ನ ಬಿಡು, ಅವಾಗೆಲ್ಲ ಸರಿ ಹೋಗುತ್ತೆ. ಆದರೂ ಅಮ್ಮ, ಆದ್ರಾಗಿದ್ರೆ ಏನಿಲ್ಲ, ಸ್ವಲ್ಪ ಅನುಸರಿಸ್ಕೊಂಡು ಹೋಗೋದು ಕಲಿ, ಸರಿನಾ? ನಾನು ಫೋನ್ ಇಡ್ತೀನಿ. ಹೀಗೆ ನಂದಿನಿ ಗಂಡನ ಮನೇಲಿ ಎಲ್ಲರೂ ತನ್ನನ್ನು ಈ ರೀತಿ ನಡೆಸ್ಕೊಳ್ತಾ ಇದ್ದಾರೆ ಅಂತ ತಾಯಿ ಹತ್ರ ಹೇಳ್ಕೊಂಡ್ರೆ ತಾಯಿ ಯಾವಾಗಲೂ ಇವಳಿಗೆ ಬೈತಾ ಇರ್ತಾಳೆ. ಹೀಗೆ ಕೆಲವು ತಿಂಗಳುಗಳ ಕಳೆಯುತ್ತೆ. ಏನಿದು? ನಿಮ್ಮ ಶರ್ಟ್. ಅದು ನನಗೂ ಗೊತ್ತು. ನಾನು ಕೇಳ್ತಾ ಇರೋದು ಈ ಶರ್ಟಲ್ಲಿ ಇದ್ದಿದ್ದು ತಲೆ ಯಾಕೆ ಹೋಗಿಲ್ಲ? ಎಲ್ಲ ಹಾಗೆ ಇದೆಯಲ್ಲ. ರೀ, ಅದು ನಾನು ಬಟ್ಟೆ ವಾಶ್ ಮಾಡುವಾಗ ತುಂಬ ಪ್ರಯತ್ನ ಮಾಡಿದೆ ಆ ಕಲೆ ತೆಗಿಬೇಕು ಅಂತ, ಆದರೆ ಹೋಗಲೇ ಇಲ್ಲ ರೀ. ಎಲ್ಲ ಗೊತ್ತು ನನಗೆ, ನೀನು ಎಷ್ಟು ಕೆಲಸ ಕಳ್ಳಿ ಇದೆಯಾ, ಹಾಗಾಗಿ ಆ ಕಲೆನ ಹೋಗ್ಸೋಕ್ಕೆ ನೀನೇನು ಪ್ರಯತ್ನನೇ ಮಾಡಿರಲ್ಲ. ಇದೆಲ್ಲ ನನಗೆ ಚೆನ್ನಾಗಿ ಗೊತ್ತು. ಯಾವುದಾದ್ರೂ ಒಂದು ಕೆಲಸನಾದ್ರೂ ನೆಟ್ಟಿಗೆ ಮಾಡ್ತೀಯ ನೀನು? ಬರೀ ಈ ಥರ ಹೇಳೋದ್ರಿಂದ ನೀನು ಬುದ್ಧಿ ಕಲಿಯಲ್ಲ ಕಣೆ. ನಿನಗೆ ಹೇಳೋ ರೀತಿಲೇ ಸರಿಯಾಗಿ ಹೇಳಬೇಕು. ಇದನ್ನ ಕೇಳಿ ನಂದಿನಿ ಇನ್ನೂ ಭಯ ಪಟ್ಬಿಡ್ತಾಳೆ. ರಾಕೇಶ್ ಹೇಳ್ದ ಹಾಗೆ ಮಾಡ್ತಾನೆ. ಜೋರಾಗಿ ನಂದಿನಿ ಕೆನೆಗೆ ಹೊಡೆದು ಬಿಡ್ತಾನೆ. ನನಗೆ ಹೊಡಿತೀರಾ ನೀವು? ಯಾಕೆ? ಏನು ಪರಿಣಾಮ ಬೀರ್ತಿಲ್ವಾ? ಇನ್ನೂ ಒಂದೆರಡು ಬೇಕಾ? ಇನ್ನು ಮುಂದೆ ಏನಾದರೂ ಹೇಳಿದ್ದನ್ನ ನೆಟ್ಟಿಗೆ ಮಾಡಲಿಲ್ಲ ಅಂದರೆ ಇದ್ರಾಗಿನ ಜಾಸ್ತಿ ಏಟು ಬೀಳ್ತವೆ. ಮೊದಲನೇ ಸಲ ಏನೋ ನಂದಿನಿ ಇಗ್ನೋರ್ ಮಾಡ್ತಾಳೆ, ಆದರೆ ಇದಾದ ನಂತರ ರಾಕೇಶ್ ತುಂಬಾ ಸಲ ನಂದಿನಿಗೆ ಹೊಡಿತಾನೆ. ಹಾಗಾಗಿ ಒಂದು ದಿನ ನಂದಿನಿ ಇನ್ಮೇಲೆ ತಾನು ಈ ಮನೇಲಿ ಇರಬಾರ್ದು ಅಂತ ನಿರ್ಧಾರ ಮಾಡ್ತಾಳೆ. ಹೀಗೆ ನಿರ್ಧಾರ ಮಾಡಿ ಸೀದಾ ತನ್ನ ತವ್ರ ಮನೆಗೆ ಹೋಗ್ತಾಳೆ. ಅಮ್ಮ, ಅಪ್ಪ, ನನ್ನ ಗಂಡನ ಮನೆಗೆ ವಾಪಸ್ ಹೋಗಲ್ಲ. ಯಾಕೆ? ಅಂಥದ್ದು ಏನಾಯ್ತೀಗ? ನಂದಿನಿ ಅಳ್ತಾ ಎಲ್ಲ ವಿಷಯನೂ ಹೇಳ್ತಾಳೆ. ಅಷ್ಟೇ ತಾನೇ? ಇಷ್ಟು ಚಿಕ್ಕ ವಿಷಯಕ್ಕೆ ಗಂಡನ ಮನೇನ ಬಿಟ್ಟು ತವ್ರ ಮನೆಗೆ ಬಂದ್ಬಿಟ್ಯಾ? ಅಂಥದ್ದು ಏನು ಮಾಡಿದಾನೆ ನಿನ್ ಗಂಡ? ಏನೋ ಒಂದೆರಡು ಏಟ್ ಹೊಡೆದಿದ್ದಾನೆ ಅಷ್ಟೇ ತಾನೆ? ಅಮ್ಮ, ಏನಂದೆ? ಬರೀ ಒಂದೆರಡು ಏಟ್ ಹೊಡೆದಿದ್ದಾನೆ ಅಂತನಾ? ಹೌದು, ಅಷ್ಟಕ್ಕೆ ಗಂಡನ ಮನೇನ ಬಿಟ್ಟು ತವ್ರ ಮನೆಗೆ ಬಂದು ಇಷ್ಟೆಲ್ಲ ಡ್ರಾಮಾ ಮಾಡೋ ಅವಶ್ಯಕತೆ ಏನಿದೆ? ಅಮ್ಮ, ಈಗೇನು ನನ್ನ ಮೇಲೆ ಕೈ ಮಾಡಿದ್ದಾರೆ, ಆದರೆ ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಏನೇನು ಮಾಡ್ತಾರೋ? ಅಮ್ಮ, ನನ್ನಿಂದ ಇದನ್ನೆಲ್ಲ ಸಹಿಸ್ಕೊಳಕ್ಕಾಗಲ್ಲ. ನಾನು ಡಿವೋರ್ಸ್ ತಗೋತೀನಮ್ಮ. ನನ್ನಿಂದ ಆಗಲ್ಲ ಅವ್ರ ಜೊತೆ ಜೀವನ ಮಾಡೋಕ್ಕೆ. ಅಯ್ಯೋ ದೇವ್ರೆ, ಎಂತ ಮಾತಾಡ್ತೀಯೇ? ಡಿವೋರ್ಸ್ ಬೇಕಾ ನಿನಗೆ? ಇನ್ನೊಂದ್ಸಲ ಮಾತಾಡಿದ್ರೆ ನೋಡು ನಿನಗೆ. ನೋಡು, ಈ ನಾಟಕಗಳನ್ನೆಲ್ಲ ಬಿಟ್ಟು ಸೀದಾ ನಿನ್ನ ಗಂಡನ ಮನೆಗೆ ಹೋಗು. ಅದೇ ನಿನ್ನ ಮನೆ. ಅಲ್ಲಿ ಏನೇ ಆದರೂ ಅವ್ರು ಏನೇ ಮಾಡಿದ್ರು ನೀನು ಅಲ್ಲೇ ಜೀವನ ಮಾಡಬೇಕು. ಅಮ್ಮ, ಏನಮ್ಮ ಹೀಗೆ ಹೇಳ್ತಿದ್ಯಾ? ಸರಿಯಾಗಿ ಹೇಳ್ತಾ ಇದ್ದೀನಿ. ಈ ಒಂದು ಸಣ್ಣ ಕಾರಣಕ್ಕೆ ನೀನು ಗಂಡನ ಬಿಟ್ಟು ತವ್ರ ಮನೆಗೆ ಬಂದು ಕುತ್ಕೊಂಡ್ರೆ ಅಕ್ಕಪಕ್ಕದವರು ಸಂಬಂಧಿಕರು ನಮ್ಮನ್ನು ನೋಡಿ ಏನನ್ನಲ್ಲ ಆಡ್ಕೊಂಡು ನಗ್ತಾರೆ. ನಮ್ಮ ಮರ್ಯಾದೆ ಅನ್ನೋದು 3 ಕಾಸಿಗೆ ಹರಾಜಾಗುತ್ತೆ. ನೋಡು, ನೀನು ಈ ಹುಚ್ಚಾಟಗಳನ್ನೆಲ್ಲ ಬಿಟ್ಟು ಈಗಲೇ ವಾಪಸ್ ನಿನ್ನ ಗಂಡನ ಮನೆಗೆ ಹೋಗು. ಅಪ್ಪ, ನೀವಾದರೂ ನನ್ನನ್ನು ಅರ್ಥ ಮಾಡ್ಕೊಳ್ಳಿ, ಏನಾದರೂ ಹೇಳಿಪ್ಪ. ನೋಡಮ್ಮ, ನಿಮ್ಮಮ್ಮ ಸರಿಯಾಗಿ ಹೇಳ್ತಾ ಇದ್ದಾಳೆ. ನೀನು ಸುಮ್ಮನೆ ಗಂಡನ ಮನೆಗೆ ಹೋಗಿ ಜೀವನ ಮಾಡೋದನ್ನ ಕಲ್ತ್ಕೊ. ಅಷ್ಟೊತ್ತಿಗಲ್ಲಿಗೆ ನಂದಿನಿ ಅಣ್ಣ ಬರ್ತಾನೆ. ಅಣ್ಣನಾದರೂ ತನ್ನನ್ನು ಅರ್ಥ ಮಾಡ್ಕೊಳ್ತಾನೆ ಅಂತ ಅಣ್ಣನ ಹತ್ರ ಎಲ್ಲ ವಿಷಯ ಹೇಳ್ತಾಳೆ. ನೋಡ್ ನಂದಿನಿ, ಅಪ್ಪ ಅಮ್ಮ ಸರಿಯಾಗಿ ಹೇಳ್ತಾ ಇದ್ದಾರೆ. ಈ ಥರ ಚಿಕ್ಕ ವಿಷಯಕ್ಕೆಲ್ಲ ನೀನು ಡಿವೋರ್ಸ್ ತಗೊಳಕ್ ಹೋಗ್ಬೇಡ. ಡಿವೋರ್ಸ್ ತಗೊಂಡು ಇಲ್ಲಿ ತವ್ರ ಮನೆಗೆ ಬಂದು ಕುತ್ಕೊಂಡ್ರೆ ಈ ಕಡೆ ನಮ್ಮ ಮರ್ಯಾದೆನೂ ಹಾಳು, ನಿನ್ನ ಜೀವನನೂ ಹಾಳು. ಮುಂದೆ ನಿನ್ನನ್ನು ಇನ್ನೊಂದು ಮದುವೆನಾದ್ರೂ ಯಾರಾದರೂ ಆಗಕ್ಕೆ ಬರ್ತಾರ? ಅದೇನಾದ್ರು ಸುಲಭ ಇದೆಯಾ? ಅದು ಅಲ್ಲದೆ ನಿನ್ನ ನಾವು ಎಷ್ಟು ಸಮಯ ಅಂತ ಇಲ್ಲಿ ಇಟ್ಕೊಳಕ್ಕಾಗುತ್ತೆ? ಇದನ್ನೆಲ್ಲ ಕೇಳಿದ್ಮೇಲೆ ನಂದಿನಿ ಮನಸ್ಸೇ ಒಡೆದು ಹೋಗ್ಬಿಡುತ್ತೆ. ನಂದಿನಿ ಅಳ್ತಾ ಅಳ್ತಾ ಅಲ್ಲಿಂದ ಸೀದಾ ಗಂಡನ ಮನೆಗೆ ಬರ್ತಾಳೆ. ನಂದಿನಿ ರಾಕೇಶ್ಗೆ ಅವನ ನಡವಳಿಕೆಯಲ್ಲಿ ಬದಲಾವಣೆ ಮಾಡ್ಕೊಳ್ಳೋಕ್ಕೆ ಹೇಳ್ತಾಳೆ. ಆದ್ರೆ ಅವನು ಎಲ್ಲಿ ಕೇಳ್ತಾನೆ? ಅವನ ಕೋಪ ಅಂತೂ ದಿನೇ ದಿನೇ ಹೆಚ್ಚಾಗ್ತಾನೆ ಹೋಗ್ತಿರತ್ತೆ.
ಸ್ವಲ್ಪ ಸಮಯ ಆದ್ಮೇಲೆ ನಂದಿನಿ ಪ್ರೆಗ್ನೆಂಟ್ ಇರ್ತಾಳೆ. ಅವಳು ಪ್ರೆಗ್ನೆಂಟ್ ಇದ್ದಾಗ್ಲೂ ಕೂಡ ರಾಕೇಶ್ ಅವಳ ಮೇಲೆ ಕೈ ಮಾಡೋದನ್ನ ನಿಲ್ಸಲ್ಲ. ನಂದಿನಿ ಇದೆಲ್ಲದನ್ನು ಸುಮ್ಮನೆ ಸಹಿಸ್ಕೊಂಡು ಹೋಗ್ತಾ ಇರ್ತಾಳೆ. ಯಾಕಂದ್ರೆ ಅವಳಿಗೆ ಬೇರೆ ದಾರಿನೇ ಇರಲ್ಲ. ತವ್ರ ಮನೆಗೂ ಹೋಗೋಕ್ಕಾಗಲ್ಲ. ಯಾಕಂದ್ರೆ ಅವ್ರು ಆಲ್ರೆಡಿ ಅವ್ರ ಉತ್ತರ ಏನು ಅನ್ನೋದನ್ನ ಹೇಳ್ಬಿಟ್ಟಿರ್ತಾರೆ. ಹೀಗೆ ಕೆಲವು ವರ್ಷಗಳೇ ಕಳೆಯುತ್ತೆ. ಇಷ್ಟೊತ್ತವರೆಗೂ ಎಲ್ಲಿ ಹೋಗಿದ್ದೆ? ಅಭಿನ ಸ್ಕೂಲಿಂದ ಕರ್ಕೊಂಡು ಬರಕ್ ಹೋಗಿದ್ದೆ. ಮಗುನ ಸ್ಕೂಲಿಂದ ಕರ್ಕೊಂಡು ಬರಕ್ಕೆ ಇಷ್ಟೊತ್ತು ಬೇಕಾ? ಇಷ್ಟೊತ್ತವರೆಗೂ ಎಲ್ಲಿ ಹೋಗಿದ್ದೆ? ನಿಜ ಹೇಳು. ದಿನ ಮಗುನ ಸ್ಕೂಲಿಗೆ ಕರ್ಕೊಂಡು ಬರಕ್ಕೆ ಹೋಗೋಳು ಅರ್ಧ ಗಂಟೆಲೆಲ್ಲ ಮನೆಗೆ ಬಂದ್ಬಿಡ್ತಿದ್ದೆ. ಇವತ್ತು 10 ನಿಮಿಷ ಎಕ್ಸ್ಟ್ರಾ ಯಾಕಾಯ್ತು ಹೇಳು? ಅದು ರೀ, ಬರ್ಬೇಕಿದ್ರೆ ಅಭಿಗೆ ಐಸ್ ಕ್ರೀಮ್ ತಿನ್ಬೇಕು ಅಂತ ಆಸೆ ಆಯ್ತು. ಅದಕ್ಕೆ ಅವನಿಗೆ ಐಸ್ ಕ್ರೀಮ್ ಕೊಡಿಸ್ಕೊಂಡು ಕರ್ಕೊಂಡು ಬರುವಾಗ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಸ್ವಲ್ಪ ಅಲ್ಲ ಮೇಡಮ್, ಜಾಸ್ತಿನೇ ಲೇಟ್ ಆಗಿದೆ. ಮನೆ ಜವಾಬ್ದಾರಿನ ಸರಿಯಾಗಿ ಅರ್ಥ ಮಾಡ್ಕೊಂಡು ಸರಿಯಾದ ಸಮಯಕ್ಕೆ ಮಾಡೋದನ್ನ ಯಾವಾಗ ಕಲಿಯೋದು ನೀನು? ಇನ್ಮೇಲೆ ಹುಷಾರಾಗಿರ್ತೀನಿ ರೀ, ಲೇಟ್ ಎಲ್ಲ ಮಾಡಲ್ಲ. ನಂದಿನಿ ಪ್ರತಿಯೊಂದು ಸಂದರ್ಭದಲ್ಲೂ ಅಡ್ಜಸ್ಟ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ರೆ ರಾಕೇಶ್ ಮಾತ್ರ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಳ್ತಾ ಇರ್ತಾನೆ. ಒಂದಿನ ಮನೆಗೆ ರಾಕೇಶ್ ಫ್ರೆಂಡ್ ಮತ್ತೆ ಅವನ ಹೆಂಡತಿ ಬಂದಿರ್ತಾರೆ. ನಿಜವಾಗ್ಲೂ ಊಟ ತುಂಬಾ ಚೆನ್ನಾಗಿತ್ತು, ತುಂಬಾ ರುಚಿಯಾಗಿ ಅಡುಗೆ ಮಾಡಿದ್ರಿ. ಹೌದು ನಂದಿನಿ ಅವರೇ, ಊಟ ತುಂಬಾ ಟೇಸ್ಟಿ ಆಗಿತ್ತು. ಥ್ಯಾಂಕ್ ಯು. ಅವರು ಊಟ ಮಾಡಿದ ಪ್ಲೇಟ್ಗಳನ್ನ ನಂದಿನಿ ತಗೊಂಡು ಒಳಗಡೆ ಹೋಗ್ತಿರ್ತಾಳೆ. ಆಗ ಕೈ ಜಾರಿ ಪ್ಲೇಟ್ಗಳನ್ನ ಕೆಳಗಡೆ ಬೀಳಿಸ್ಬಿಡ್ತಾಳೆ. ಹುಷಾರಾಗಿ ತಗೊಂಡು ಹೋಗೋಕ್ಕಾಗಲ್ವಾ ನಿನ್ಗೆ? ಪರವಾಗಿಲ್ಲ ಬಿಡು ರಾಕೇಶ್, ಯಾಕೆ ಅಷ್ಟೊಂದು ಕೋಪ ಮಾಡ್ಕೊಳ್ತೀಯಾ? ಏನೋ ಕೈ ಜಾರಿ ಬಿದ್ದು ಹೋಗಿದೆ ಅಷ್ಟೇ. ಸಾರಿ ರೀ, ನಾನು ಈಗಲೇ ಎಲ್ಲ ಕ್ಲೀನ್ ಮಾಡ್ತೀನಿ. ರಾಕೇಶ್, ನಿನ್ನ ಹೆಂಡತಿ ನೋಡಿದ್ರೆ ತುಂಬ ಪಾಪದವರು ಅನ್ಸುತ್ತೆ. ಆದರೂ ನೀನು ಅವ್ರ ಮೇಲೆ ಎಷ್ಟು ಕೋಪ ಮಾಡ್ಕೊಳ್ತೀಯ? ಅದೇ ನಮ್ಮನೇಲಿ ನೋಡು. ಯಾಕ್ರಿ, ಯಾಕಾಗಿ ಹೇಳ್ತಿದ್ದೀರಾ? ಏನಿಲ್ಲ ಕಣೆ, ತಮಾಷೆಗಂದೆ ಅಷ್ಟೇ, ಸೀರಿಯಸ್ ಆಗಿ ತಗೋಬೇಡ. ಅವರಿಬ್ರು ಹೋದ್ಮೇಲೆ ರಾಕೇಶ್ ಸೀದಾ ನಂದಿನಿ ಹತ್ರ ಬರ್ತಾನೆ. ನೀನಿವತ್ತು ಬೇಕು ಅಂತಾನೆ ಆ ಥರ ಮಾಡಿದೆ ಅಲ್ವಾ? ನಾನೇನ್ ಮಾಡ್ದೆ ರೀ? ನಾನೇನು ಮಾಡಿದೆ ಅಂತ ಕೇಳ್ತಾ ಇದೀಯಾ? ನೀನೇನು ಮಾಡಿದೆ ಅಂತ ಗೊತ್ತಿಲ್ಲ ನಿನಗೆ? ಇಲ್ಲ. ನಿನ್ನ ಉದ್ದೇಶ ಏನು ಅನ್ನೋದು ನನಗೆ ಗೊತ್ತಾಗಲ್ಲ ಅಂತ ಮಾಡಿದ್ಯಾ? ನಾನು ನಿನ್ನ ಮೇಲೆ ಕೋಪ ಮಾಡ್ಕೊಂಡು ಎಷ್ಟು ರೇಗಾಡ್ತೀನಿ ಅಂತ ಅವ್ರಿಗೆ ಗೊತ್ತಾಗಲಿ ಅಂತಾನೆ ಅವ್ರ ಎದುರಿಗೆ ಆ ಥರ ನಡ್ಕೊಂಡೆ ಅಲ್ವಾ? ಇಲ್ಲ ರೀ, ಆ ಥರ ಯಾವುದೇ ಉದ್ದೇಶ ನನಗಿಲ್ಲ. ಆ ಥರ ಎಲ್ಲ ಏನು ನಾನು ತಲೆಯಲ್ಲಿ ಇಟ್ಕೊಂಡು ಮಾಡಲ್ಲ ಅಂತ ನಾನು ನಿಮಗೆ ಹೇಗೆ ಹೇಳಿ? ಏನೋ ಕೈ ಜಾರಿ ಪ್ಲೇಟ್ ಬಿತ್ತು ಅಷ್ಟೇ, ಬೇರೆ ಏನು ಉದ್ದೇಶ ನನ್ನ ತಲೆಯಲ್ಲಿ ಇರಲಿಲ್ಲ. ನೀವು ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ? ಯಾಕೆ ನೀವು ಯಾವಾಗಲೂ ನನ್ನನ್ನು ತಪ್ಪಾಗಿ ತಿಳ್ಕೊಳ್ತೀರಾ? ನನ್ನ ಮೇಲೆ ಇಷ್ಟೊಂದು ಕೋಪ ಮಾಡ್ಕೊಳ್ತೀರಾ? ಯಾಕೆ ನೀವು ಯಾವಾಗಲೂ ನನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ನನ್ನ ಮೇಲೆ ರೇಗಾಡ್ತೀರಾ, ನನಗೆ ಹೊಡಿತೀರಾ? ನಂದಿನಿ ಮೊದಲನೇ ಸಲ ಮನಸ್ಸಲ್ಲಿರೋದನ್ನ ಗಂಡನ ಹತ್ರ ಹೇಳಿರ್ತಾಳೆ. ಈ ಮಾತಿಂದ ಕೋಪ ಮಾಡ್ಕೊಂಡ ಅರುಣ್ ಮತ್ತೆ ನಂದಿನಿ ಮೇಲೆ ಕೈ ಮಾಡ್ತಾನೆ. ಇನ್ಮೇಲೆ ಈ ಥರ ನನ್ನ ಎದುರಿಗೆ ನಿಂತ್ಕೊಂಡು ವಾದ ಮಾಡಕ್ ಹೋಗ್ಬೇಡ. ಇಲ್ಲಾಂದ್ರೆ ಒಂದು ಏಟು ಬೀಳೋ ಜಾಗದಲ್ಲಿ 2 ಬೀಳ್ತವೆ. ನನ್ನ ವಿಷಯದಲ್ಲೇ ಯಾಕೆ ಈ ರೀತಿ ಆಗತ್ತೆ? ಈ ಮನೇಲಿ ನಾನು ಏನು ಮಾಡಿದ್ರು ತಪ್ಪು, ಆ ಥರ ಆಗೋಗಿದೆ. ಯಾಕೆ ಇವ್ರು ನನ್ನನ್ನು ಅರ್ಥನೇ ಮಾಡ್ಕೊಳ್ಳಲ್ಲ? ನಾನು ಏನು ತಪ್ಪು ಮಾಡ್ತೀನಿ ಅಂತ ಇವ್ರು ನನ್ನ ಜೊತೆ ಇಷ್ಟು ಕೆಟ್ಟದಾಗಿ ನಡ್ಕೊಳ್ತಾರೆ. ನನ್ನ ತವ್ರ ಮನೆಯವರು ನನ್ನ ಸಮಸ್ಯೆನ ಅರ್ಥ ಮಾಡಿಕೊಂಡು ನನ್ನ ಜೊತೆ ನಿಂತಿದ್ರೆ ಇವತ್ತು ನನ್ನ ಪರಿಸ್ಥಿತಿ ಈ ಥರ ಇರ್ತಿರ್ಲಿಲ್ಲ. ಇಂಥ ಸಂಬಂಧದಲ್ಲಿ ಸಿಕ್ಕಾಕೊಳ್ಳೋದ್ರಿಗಿಂತ ಒಬ್ಬಳೇ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ. ನಂದಿನಿ ಹೀಗೆ ಅಳ್ತಾ ಕೂತಿರ್ತಾಳೆ. ಆಗಲಿಗೆ ಅವಳ 10 ವರ್ಷದ ಮಗ ಅಭಿ ಬರ್ತಾನೆ. ಅಮ್ಮ, ನೀನು ಯಾಕೆ ಅಳ್ತಾ ಇದೆಯಾ? ಏನಿಲ್ಲ ಕಂದ, ಕಣ್ಣಲ್ಲಿ ಒಂದು ಸ್ವಲ್ಪ ಧೂಳು ಬಿದ್ದುಬಿಟ್ಟಿತ್ತು, ಅದಕ್ಕೆ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಅಮ್ಮ, ಅಪ್ಪ ನಿನಗೆ ತುಂಬ ಹಿಂಸೆ ಮಾಡ್ತಾರಲ್ವಾ? ಅಯ್ಯೋ ಇಲ್ಲ ಕಂದ, ಹಾಗೆಲ್ಲ ಏನಿಲ್ಲ. ಅಮ್ಮ ಪ್ಲೀಸ್ ಮಾ, ನೀನು ಅಳ್ಬೇಡ, ಬೇಜಾರು ಮಾಡ್ಕೋಬೇಡ. ನಾನು ನಿನ್ನನ್ನು ಚೆನ್ನಾಗಿ ನೋಡ್ಕೋತೀನಿ. ನೀನು ಅಳೋ ಥರ ನಾನು ಯಾವತ್ತೂ ಮಾಡಲ್ಲ ಕಂದ. ನೀನು ಏನೂ ಯೋಚನೆ ಮಾಡಬೇಡ ಆಯಿತಾ? ನಿಮ್ಮಮ್ಮಂಗೆ ಏನಾಗಿಲ್ಲ, ನಾನು ಆರಾಮಾಗಿದ್ದೀನಿ. ಆ ಪುಟ್ಟ ಮಗುಗೂ ಮನೆಯಲ್ಲಿ ಏನಾಗ್ತಾ ಇದೆ ಅಂತ ಅರ್ಥ ಆಗಿರತ್ತೆ. ಸಮಯ ಕಳೀತಾ ಇರತ್ತೆ. ಆದರೆ ಆ ಮನೆಯಲ್ಲಿ ನಂದಿನಿ ಪರಿಸ್ಥಿತಿಲಿ ಮಾತ್ರ ಯಾವುದೇ ಬದಲಾವಣೆ ಆಗಲ್ಲ. ಒಂದಿನ ನಂದಿನಿ ಪಕ್ಕದ ಮನೆಯವ್ರ ಹತ್ರ ಮಾತಾಡ್ತಾ ಇರ್ತಾಳೆ. ಇಲ್ಲಣ್ಣ, ನಮ್ಮ ಹತ್ರ ಇಲ್ಲ, ನೀವು ಪಕ್ಕದ ಮನೆ ಶಾಂತ ಆಂಟಿ ಹತ್ರ ಕೇಳಿ, ಅವ್ರ ಮನೇಲಿ ಇರಬಹುದೇನೋ. ಥ್ಯಾಂಕ್ ಯು, ನಿಮ್ಮಿಂದ ತುಂಬಾ ಹೆಲ್ಪ್ ಆಯ್ತು. ಅಷ್ಟೊತ್ತಿಗೆ ಅರುಣ್ ಹೊರಗಡೆ ಹೋದವನು ಬರ್ತಾನೆ. ಬಂದವನು ನಂದಿನಿ ಬೇರೆ ಗಂಡ್ಸ್ ಹತ್ರ ಮಾತಾಡ್ತಾ ಇರೋದನ್ನ ನೋಡಿ ಕೋಪ ಮಾಡ್ಕೋತಾನೆ. ನಂದಿನಿ, ಇಲ್ಲೇನ್ ಮಾಡ್ತಿದ್ಯಾ? ಸೀದಾ ಒಳಗ್ ನಡಿ. ಏನಿಲ್ಲ ರೀ, ಅದು ಇವರು ನನ್ನ ಹತ್ರ. ಒಂದ್ಸಲಿ ಹೇಳಿದ್ರೆ ಅರ್ಥ ಆಗಲ್ವಾ ಒಳಗ್ ನಡಿ ಅಂತ? ನಡಿ ಒಳಗೆ. ಅಲ್ವೇ, ಈಗೀಗ ನೀನು ಬೇರೆ ಗಂಡಸ್ರ ಜೊತೆನೂ ಪಟ್ಟಂಗ ಹೊಡಿಯಕ್ ಶುರು ಮಾಡಿದ್ಯಾ? ಅವನ ಜೊತೆ ಏನ್ ಮಾತಾಡ್ತಾ ಇದ್ದೆ ಹೊರಗಡೆ ನಿಂತ್ಕೊಂಡು? ಏನಿಲ್ಲ ರೀ, ಅವ್ರಿಗೇನೋ ವಸ್ತು ಬೇಕಿತ್ತಂತೆ, ನಮ್ಮ ಮನೇಲಿ ಇದೆಯಾ ಅಂತ ಕೇಳ್ತಾ ಇದ್ರು ಅಷ್ಟೇ. ಹೊರಗಡೆ ನಿಂತ್ಕೊಂಡು ಈ ರೀತಿ ಬೇರೆ ಗಂಡಸ್ರ ಜೊತೆ ಹಲ್ಕಿರ್ಕೊಂಡು ಮಾತಾಡಕ್ಕೆ ನಿನ್ಗೆ ನಾಚಿಕೆ ಆಗಲ್ವಾ? ನಂದಿನಿಗೆ ಗಂಡನ್ ಈ ಮಾತಿಂದ ತುಂಬಾ ಕೋಪ ಬರುತ್ತೆ, ತುಂಬಾ ಹರ್ಟ್ ಆಗುತ್ತೆ.
ಇಲ್ಲಿವರೆಗೂ ಅವಳು ಗಂಡ ಏನಂದ್ರೂ ಸಹಿಸ್ಕೊಂಡಿರ್ತಾಳೆ, ಆದ್ರೆ ಇವತ್ತು ಅವಳ ನಡವಳಿಕೆ ಬಗ್ಗೆ ಗಂಡ ಈ ರೀತಿ ಕೆಟ್ಟದಾಗಿ ಮಾತಾಡೋದನ್ನ ಮಾತ್ರ ಅವಳಿಂದ ಸಹಿಸ್ಕೊಳಕ್ಕಾಗಲ್ಲ. ಸಾಕು, ಇನ್ನೇನು ಮಾತಾಡಕ್ ಬರಬೇಡಿ. ಇಲ್ಲಿವರೆಗೂ ನೀವು ನನ್ನ ಮೇಲೆ ಎಷ್ಟು ಕೋಪ ಮಾಡ್ಕೊಂಡ್ರು, ನನ್ನ ಮೇಲೆ ಕೈ ಮಾಡಿದ್ರು ತಡ್ಕೊಂಡು ಬಂದೆ, ಆದ್ರೆ ಇವತ್ತು ನನ್ನ ನಡವಳಿಕೆನೇ ಸರಿ ಇಲ್ಲ ಅನ್ನೋ ಥರ ಮಾತಾಡ್ತಾ ಇದ್ದೀರಾ. ನಾಚಿಕೆ ನನಗಲ್ಲ, ನಿಮಗಾಗಬೇಕು. ಇಷ್ಟು ವರ್ಷ ನನ್ನ ಜೊತೆ ಜೀವನ ಮಾಡಿ ನನ್ನನ್ನು ಇಷ್ಟೇನ ಅರ್ಥ ಮಾಡ್ಕೊಂಡಿರೋದು ನೀವು. ಇವತ್ತು ಯಾವುದೋ ದೆವ್ವನೇ ನಿನ್ನ ಮೈ ಮೇಲೆ ಬಂದಾಗಿದೆ. ಅದನ್ನ ಹೇಗೆ ಬಿಡಿಸ್ಬೇಕು ಅಂತ ನನಗೆ ಗೊತ್ತು. ಹೀಗೆ ಹೇಳಿ ಅರುಣ್ ನಂದಿನಿ ಮೇಲೆ ಕೈ ಮಾಡಕ್ ಹೋಗ್ತಾನೆ. ಅಷ್ಟೊತ್ತಿಗೆ ಅಭಿ ಅಲ್ಲಿಗೆ ಬರ್ತಾನೆ. ಅಪ್ಪ, ಅಮ್ಮನ ಮೇಲೆ ಕೈ ಮಾಡಕ್ ನಾನ್ ಬಿಡಲ್ಲ. ಓ, ಅಮ್ಮನ ಜೊತೆ ಮಗನೂ ನನ್ನ ವಿರುದ್ಧ ಮಾತಾಡಕ್ ಶುರು ಮಾಡಿದ್ಯಾ? ನಾನ್ ಮಾತಾಡ್ತೀನಿ. ಯಾಕಂದ್ರೆ ನೀವು ಅಮ್ಮನ ಜೊತೆ ಕೆಟ್ಟದಾಗ ನಡ್ಕೊಂತೀರಾ, ಅಮ್ಮನಿಗೆ ಹಿಂಸೆ ಮಾಡ್ತೀರಾ. ಮಗನ್ ಮಾತಿಂದ ಕೋಪಗೊಂಡ ಅರುಣ್ ಅಭಿ ಮೇಲೂ ಕೈ ಮಾಡಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾನೆ. ಕಂದ, ನಿನ್ ಮಧ್ಯೆ ಬಂದ ಆ ಥರ ಮಾತಾಡ್ಬಾರ್ದಿತ್ತಲ್ವಾ? ಅಮ್ಮ, ನನಗೆಲ್ಲ ಅರ್ಥ ಆಗುತ್ತೆ. ನೀನ್ ಎಷ್ಟು ವರ್ಷದಿಂದ ಈ ಥರ ಹಿಂಸೆ ಅನುಭವಿಸ್ತಾನೆ ಬರ್ತಾ ಇದೆಯಾ, ಆದ್ರೆ ಯಾರೂ ನಿನಗೆ ಸಪೋರ್ಟ್ ಮಾಡಲ್ಲ, ಯಾರೂ ನಿನ್ ಜೊತೆ ನಿಂತ್ಕೊಳ್ಳಲ್ಲ. ಅಮ್ಮ, ನೀನ್ ಈ ಥರ ಹಿಂಸೆ ಪಡೋದನ್ನ ನನ್ನಿಂದ ನೋಡಕ್ಕಾಗಲ್ಲ. ಏನ್ ಮಾಡೋದ್ ಕಂದ, ನಾವೇನ್ ತಾನೇ ಮಾಡಕ್ಕಾಗುತ್ತೆ? ನಾವ್ ಏನ್ ಬೇಕಿದ್ರು ಮಾಡ್ಬೋದಮ್ಮ. ಇನ್ಮೇಲೆ ನಾವ್ ಇಲ್ಲಿರೋದ್ ಬೇಡ ಅಮ್ಮ. ನಿನಗೆ ಅಜ್ಜ ಅಜ್ಜಿನೂ ಸಪೋರ್ಟ್ ಮಾಡಲ್ಲ, ಮಾಮನೂ ಸಪೋರ್ಟ್ ಮಾಡಲ್ಲ, ಈ ಮನೇಲೂ ಅಷ್ಟೇ ಯಾರು ನಿನಗೆ ಸಪೋರ್ಟ್ ಮಾಡಲ್ಲ. ಯಾರು ನಿನಗೆ ಸಪೋರ್ಟ್ ಮಾಡ್ತಾರೋ ಬಿಡ್ತಾರೋ, ನಾನು ನಿನ್ನ ಜೊತೆ ಇರ್ತೀನಮ್ಮ. ನಾವಿಲ್ಲಿರೋದು ಬೇಡಮ್ಮ, ನಾವಿಬ್ರು ಬೇರೆ ಕಡೆ ಇರೋಣ. ಅಲ್ಲ ಕಂದ, ಅಮ್ಮ ನೀನು ಏನು ಹೇಳ್ಬೇಡ. ಇಲ್ಲೇ ಇದ್ರೆ ನಿನ್ನ ಜೀವನ ಪೂರ್ತಿ ಇದೇ ಥರ ಕಣ್ಣೀರು ಆಗಬೇಕು. ಬೇಡಮ್ಮ, ನಾವಿಬ್ರು ಬೇರೆ ಎಲ್ಲಾದರೂ ಖುಷಿಯಾಗಿರೋಣ ಬಾ. ನಾನು ನಿನ್ನನ್ನು ಚೆನ್ನಾಗಿ ನೋಡ್ಕೋತೀನಿ, ನಿನ್ಗೆ ಯಾವತ್ತೂ ಬೇಜಾರು ಮಾಡಲ್ಲ. ಹೌದು, ನನ್ನ ಮಗ ಹೇಳೋದು ಸರಿ. ಒಂದು ನಿಮಿಷ ಯೋಚನೆ ಮಾಡಿದ್ರೆ ನಾನು ಇಲ್ಲಿವರೆಗೂ ನನ್ನ ತವ್ರ ಮನೆಯವರಿಂದ ಆಗಲಿ ಗಂಡನ ಮನೆಯವರಿಂದ ಆಗಲಿ ಒಂದು ಸ್ವಲ್ಪ ಕೂಡ ನೆಮ್ಮದಿ ಅನ್ನೋದನ್ನು ಕಂಡಿಲ್ಲ. ಯಾರೂ ನನ್ನ ಮನಸ್ಥಿತಿನ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೋರೇ ಇಲ್ಲ. ಇಲ್ಲೇ ಇದ್ದರೆ ಇದೇ ರೀತಿ ಇವ್ರುಗಳ ಹತ್ರ ಅನಿಸ್ಕೊಂಡು ಆಡಿಸ್ಕೊಂಡು ಇರಬೇಕಾಗತ್ತೆ. ಅದು ನನ್ನ ಮಗನ ಮೇಲೂ ಪರಿಣಾಮ ಬೀರುತ್ತೆ. ಹಾಗಂತ ನಾನು ನನ್ನ ತವ್ರ ಮನೆಗೆ ಹೋಗೋಕ್ಕೂ ಸಾಧ್ಯ ಇಲ್ಲ. ಅಲ್ಲಿರೋರು ಅಷ್ಟೇ ನನ್ನನ್ನು ಅರ್ಥ ಮಾಡ್ಕೊಳ್ಳಲ್ಲ. ಅದು ಈಗಾಗಲೇ ನನಗೆ ಚೆನ್ನಾಗಿ ಗೊತ್ತಾಗಿದೆ. ಹೌದು, ಬೇಡ, ಸಾಕು, ನನ್ನ ಜೀವನದಲ್ಲಿ ಅನುಭವಿಸಿದ್ದು ಸಾಕು. ನಾನು ನನ್ನ ಮಗ ಬೇರೆ ಎಲ್ಲಾದರೂ ಹೋಗಿ ನೆಮ್ಮದಿಯಿಂದ ಜೀವನ ಮಾಡ್ತೀವಿ. ಇನ್ಮೇಲೆ ನನ್ನ ಉದ್ದೇಶ ಒಂದೇ, ನನ್ನ ಮಗನ ಚೆನ್ನಾಗಿ ಬೆಳೆಸೋದು, ಓದಿಸೋದು, ಅವನನ್ನೊಬ್ಬ ಒಳ್ಳೆ ವ್ಯಕ್ತಿಯಾಗಿ ಮಾಡೋದು. ಹೀಗೆ ಯೋಚನೆ ಮಾಡಿ ನಂದಿನಿ ಮಗನ ಕರ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಮಗನ ಜೊತೆ ಒಂದು ಹೊಸ ಜೀವನನ ಶುರು ಮಾಡ್ತಾಳೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬೈ ಫ್ರೆಂಡ್ಸ್.